ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಪಪ್ರಚಾರದಿಂದ ಚುನಾವಣೆ ಗೆಲ್ಲೋದಕ್ಕೆ ಆಗಲ್ಲ. ಮಂಡ್ಯದ ಆದಿಚುಂಚನಗಿರಿ ಮಠದಲ್ಲಿ ಸಿಎಂ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು. ನಾಳೆ ಮಧ್ಯಾಹ್ನ 2ರಿಂದ 2:30 ಒಳಗೆ ನಿಖಿಲ್ ನಾಮಪತ್ರ ಸಲ್ಲಿಸಲಿದ್ದಾರೆ. ನಿಖಿಲ್ ಪರ ಮಂಡ್ಯ ಜನ ಇರುವಾಗ ಎಷ್ಟು ಜನರು ಒಂದಾದ್ರೂ ಅಷ್ಟೇ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾರ ಮೇಲೂ ಕೂಡ ದ್ವೇಷ ರಾಜಕಾರಣ ಮಾಡೋದಿಲ್ಲ ಅಂತ ಪರೋಕ್ಷವಾಗಿ ಸುಮಲತಾ ಅಂಬರೀಶ್, ದರ್ಶನ್ ಹಾಗೆ ಯಶ್ ವಿರುದ್ಧ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಿಖಿಲ್ ಸೋಲಿಸೋದಕ್ಕೆ ಬಿಜೆಪಿ ನಾಯಕರು ಸೇರಿ ಅನೇಕರು ಕೂಡ ಒಂದಾಗಿದ್ದಾರೆ. ಏನೇ ಒಂದು ಅವರು ಸ್ಟ್ರಾಟಜಿ ನಡೆಸಿದ್ರು ಕೂಡ ನಿಖಿಲ್ ಗೆಲುವು ಶತಸಿದ್ಧ ಅನ್ನುವಂತ ಒಂದು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ಸಿಗರ ಬಂಡಾಯದ ಬಗ್ಗೆ ಕೂಡ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಖಿಲ್ಗೆ ಬೆಂಬಲ ಕೊಡೋದು ಅವರವರ ಇಷ್ಟ. ಕುಮಾರಸ್ವಾಮಿ ಸಿಎಂ ಆಗ್ಲಿ ಅಂತ ಮಂಡ್ಯ ಜಿಲ್ಲೆ ಜನ ಮತ ಕೊಟ್ರು. ಈಗ ನಮ್ಮ ಕುಡಿಯನ್ನ ಮಂಡ್ಯ ಜನ ಕೈ ಬಿಡ್ತಾರಾ? ಬೆನ್ನಿಗೆ ಚೂರಿ ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಚಲುವರಾಯಸ್ವಾಮಿ ವಿರುದ್ಧ ಕೂಡ ಗುಡುಗಿದ್ದಾರೆ. ಕರ್ನಾಟಕದ ಮಣ್ಣಿನ ಧೂಳು ಮತ್ತು ವಾಸನೆಯಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಲ್ಲೋ ಒಂದ್ ಕಡೆ ನಟ ದರ್ಶನ್ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಮಾತನಾಡಿದಂತ ರೀತಿ ಇದು. ನಾಳೆ ಮಧ್ಯಾಹ್ನ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಯಾರೇ ಒಂದಾದ್ರೂ ಏನೇ ಮಾಡಿದ್ರು ಕೂಡ ನನ್ನ ಮಗನನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಂಡ್ಯ ಜನ ನನ್ನ ಮಗನ ಪರವಾಗಿದ್ದಾರೆ ಅನ್ನುವಂತ ಹೇಳಿಕೆ ಕೊಡೋ ಮೂಲಕ ನಿನ್ನೆ ಅಷ್ಟೇ ಬಿಜೆಪಿ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇಲ್ಲ, ನಾವು ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅನ್ನುವಂತ ಘೋಷಣೆಯನ್ನು ಮಾಡಿತ್ತು. ಬಿಜೆಪಿಗಾಗಿರ್ಬೋದು ಅಥವಾ ದರ್ಶನ್ ಹಾಗೆ ಯಶ್, ಸುಮಲತಾ ಅಂಬರೀಶ್ ಎಲ್ರಿಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ಭರ್ಜರಿ ಪ್ರಚಾರ ಕಾರ್ಯದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ತೊಡಗಿದ್ದಾರೆ. ಕುಮಾರಸ್ವಾಮಿ